ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಲೈಫ್ ಸ್ಟೈಲ್ ಕನ್ನಡ ವಿಲಾಗ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಸೊ ನಾನು ಸಹ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ಯಾವ ವಿಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಟ್ಯುಟೋರಿಯಲ್ ಅಂತ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಲೆಟ್ ಸ್ಟಾರ್ಟ್ ಮಾಡೋಣ ಮೇಕಪ್ ಟ್ಯುಟೋರಿಯಲ್. ಓಕೆ, ಬನ್ನಿ. ಫೇಸ್ ವಾಶ್ ಮಾಡಿದ್ಮೇಲೆ ಇವಾಗ ನಾನು ಸೆರಾವಿ ಮಾಯ್ಶ್ಚರೈಸ್ ಅಪ್ಲೈ ಮಾಡ್ತಾ ಇದ್ದೀನಿ ನನ್ನ ಫೇಸ್ಗೆ. ಸೆರಾವಿ ಲೋಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸ್ಟಾರ್ಟ್ ಎನಿ ಮೇಕಪ್. ಸೊ ಇವಾಗ ನಾನು ಸೆರಾವಿ ಬಗ್ಗೆ ಏನು ಹೇಳಬೇಕು ಅಂದರೆ, ಇದು ತುಂಬ ಚೆನ್ನಾಗಿದೆ ಲೋಷನ್. ಸೊ ಇದು ನಮ್ಮ ಫೇಸ್ಗೆ ಹೈಡ್ರೇಟ್ ಕೊಡುತ್ತೆ, ಹಾಗೆ ಸ್ಕಿನ್ ಬೇರಿಯರ್ ಮಾಡುತ್ತೆ. ತುಂಬ ಚೆನ್ನಾಗಿದೆ ಇದು. ನನ್ನ ಫೇಸ್ಗೆ ನಾನು ಮಾಯ್ಶ್ಚರೈಸ್ ಅಪ್ಲೈ ಮಾಡಿದ್ಮೇಲೆ ನೆಕ್ಕಲ್ಲೂ ಸಹ ನಾನು ಅಪ್ಲೈ ಮಾಡ್ತಿದ್ದೀನಿ. ಮಾಯ್ಶ್ಚರೈಸ್ ಆದಮೇಲೆ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ. ಸನ್ ಕ್ರಾಸ್ ಇದು ಅಮೆಝಾನಲ್ಲಿ ಅವೈಲೇಬಲ್ ಸಿಗುತ್ತೆ, ಶಾಪ್ಸಲ್ಲೂ ಸಹ ಅವೈಲೇಬಲ್ ಇರುತ್ತೆ. ಸೊ ಸನ್ಸ್ಕ್ರೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ನಾನು ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ ಸನ್ಸ್ಕ್ರೀನ್. ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಾಯ್ಶ್ಚರೈಸ್ ಸನ್ಸ್ಕ್ರೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಆ್ಯಂಡ್ ಮನೆಯಲ್ಲಿ ನಾವು ಇದ್ದಾಗೂ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೋಬೇಕು, ಔಟ್ಸೈಡಲ್ಲಿ ಇದ್ರೂ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸಮ್ಮರ್ ಆ್ಯಂಡ್ ವಿಂಟರಲ್ಲೂ ಸಹ ನಾವು ಅಪ್ಲೈ ಮಾಡಬೇಕಾಗತ್ತೆ. ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ಯಾವ ಲಿಪ್ ಬಾಮ್ ಹೇಳಿದ್ರೆ ELF ಬ್ರ್ಯಾಂಡ್ ಪ್ರಾಡಕ್ಟ್. ತುಂಬ ಚೆನ್ನಾಗಿದೆ. ನಮ್ಮ ಲಿಪ್ಸ್ಗೆ ಇದು ಹೈಡ್ರೇಟ್ ಕೊಡುತ್ತೆ ಆ್ಯಂಡ್ ವೆರಿ ಸ್ಮೂತ್ ಅನಿಸುತ್ತೆ ನಮ್ಮ ಲಿಪ್ಸ್ಗೆ. ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಲಿಕ್ವಿಡ್ ಥರ ಬರುತ್ತೆ, ಸಖತ್ತಾಗಿದೆ. ಪ್ರಾಡಕ್ಟ್ ಸಿಗುತ್ತೆ ಇದು ಅಮೆಝಾನಲ್ಲಿ. ನೆಕ್ಸ್ಟ್ ನಾನಿವಾಗ ಹೈಡ್ರೇಟ್ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ, ಝೀಡಿಯೋ ಕಂಪ್ನಿದು. ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಮೇಕಪ್ ಕುತ್ಕೋಬೇಕು ಅಂದರೆ ಬೇಸ್ ಪ್ರೈಮರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಬೇಕು. ಸೊ ನೀವು ಯಾವುದೇ ಫೌಂಡೇಶನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಪ್ರೈಮರ್ ತೊಗೊಂಡು, ಒಳ್ಳೊಳ್ಳೆ ಬ್ರ್ಯಾಂಡ್ ಇರೋ ಪ್ರೈಮರ್ ಮಾರ್ಕೆಟಿಂಗಲ್ಲಿ ತುಂಬ ಅವೈಲೇಬಲ್ಸ್ ಇದೆ. ಸೊ ಇದು ನಾನು ಪ್ರೈಮರ್ ಅಪ್ಲೈ ಮಾಡ್ಕೊಂಡಿದ್ದೀನಿ ನನ್ನ ಫೇಸ್ಗೆ, ಹಾಗೆ ಸ್ವಲ್ಪ ನೆಕ್ಕಿಗೂ ಸಹ. ನೆಕ್ಸ್ಟ್ ಸ್ಟೆಪ್ ಬಂದು ಕರೆಕ್ಟರ್. ಸೊ ನಾನಿವಾಗ ಇನ್ಸೆಕ್ಟ್ ಕರೆಕ್ಟರ್ ಆ್ಯಂಡ್ ಕನ್ಸಿಲರ್ ತೊಗೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಇದು ಅಮೆಝಾನಲ್ಲಿ, ಮಿಂತ್ರಾ, ಫ್ಲಿಪ್ಕಾರ್ಟ್ ಎಲ್ಲ ಅಪ್ಲಿಕೇಶನಲ್ಲಿ ಸಹ ಸಿಗುತ್ತೆ. ಇದು ಕರೆಕ್ಟರ್ ಯಾವ ಥರ ಯೂಸ್ ಮಾಡಬೇಕು ಅಂದರೆ, ನಾನು ಇವಾಗ ಆರೆಂಜ್ ಕರೆಕ್ಟರ್ ತೊಗೊತಾ ಇದ್ದೀನಿ. ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಎಲ್ಲೆಲ್ಲಿ ಟ್ಯಾನ್ ಅನಿಸುತ್ತೆ, ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಬ್ಲ್ಯಾಕ್ ಸ್ಪಾಟ್ಸ್ ಆ್ಯಂಡ್ ರೆಡ್ ಸ್ಪಾಟ್ಸ್, ಅಲ್ಲಿ ನನ್ನ ಫೇಸ್ಗೆ ನಾನು ಕವರ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಲೈಟಾಗಿ ಟ್ಯಾಪ್ ಥರ ಯೂಸ್ ಮಾಡ್ಕೋಬೋದು. ಸ್ಪಾಂಜ್ ಆದರೂ ಯೂಸ್ ಮಾಡ್ಬೋದು, ಅದರ್ವೈಸ್ ಹ್ಯಾಂಡ್ ಫಿಂಗರಲ್ಲೂ ಸಹ ನೀವು ಟ್ಯಾಪ್ ಯೂಸ್ ಮಾಡ್ಬೋದು. ಆ್ಯಂಡ್ ಎಲ್ಲೆಲ್ಲಿ ನೀವು ಹಚ್ಕೊಂಡಿದ್ದೀರಾ ಅಲ್ಲಿ ನೀವು ಕವರ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಕನ್ಸೀಲರ್. ಕನ್ಸೀಲರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಫೋರ್ ಟು ಅಪ್ಲೈ ಫೌಂಡೇಶನ್ ಕ್ರೀಮ್. ಓಕೆ, ಇವಾಗ ನಾನು ಮೆಬೆಲಿನ್ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇರುತ್ತೆ ಆ್ಯಂಡ್ ಆನ್ಲೈನ್ ಶಾಪಿಂಗ್ಸಲ್ಲೆಲ್ಲ ತುಂಬ ಸಿಗುತ್ತೆ ಇದು. ಸೊ ಇವಾಗ ನನ್ನ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಆ್ಯಂಡ್ ಟ್ಯಾನ್, ಡಾರ್ಕ್ ಸ್ಪಾಟ್ಸ್ ಎಲ್ಲೆಲ್ಲಿದೆ ನಾನು ಅಲ್ಲಿ ಕವರ್ ಮಾಡ್ಕೊತಾ ಇದ್ದೀನಿ ಕನ್ಸೀಲರ್. ಆ್ಯಂಡ್ ನಿಮ್ಮ ಫೇಸ್ಗೆ ಯಾವ ಶೇಡ್ ಸೆಟ್ ಆಗುತ್ತೆ ಅದು ನೀವು ಶೇಡ್ ತೊಗೊಂಡು ಕನ್ಸೀಲರ್ ಅಪ್ಲೈ ಮಾಡ್ಕೋಬೋದು. Next step, foundation. Foundation is very very important to makeup. Okay, ನಾನು ಇವಾಗ ಲ್ಯಾನ್ಕಾಮ್ ಫೌಂಡೇಶನ್ ಕ್ರೀಮ್ ತಗೊತಾ ಇದ್ದೀನಿ. ಸೊ ಲ್ಯಾನ್ಕಾಮ್ ಇದು ತುಂಬ ಚೆನ್ನಾಗಿದೆ.
ಇದು ನಿಮಗೆ ಡಿಫ್ರೆಂಟ್ ಶೇಡ್ಸಲ್ಲಿ ಸಿಗುತ್ತೆ, ನಮ್ಮ ಫೇಸ್ಗೆ ಯಾವ ಶೇಡ್ ಹೊಂದ್ಕೊಳುತ್ತೆ ಹಾಗೆ. ನಾನು ಸ್ವಲ್ಪ ಚಿಕ್ಕದು ಟ್ಯಾಪ್ ಮಾಡ್ಕೊತಾ ಇದ್ದೀನಿ, ನನ್ನ ಫೇಸ್ಗೆ ಡಾಟ್ ಇಟ್ಕೊತಾ ಹೋಗ್ತಾ ಇದ್ದೀನಿ. ನೀವು ಸ್ಪಾಂಜ್ ಯೂಸ್ ಮಾಡ್ಬೋದು, ಬ್ರಷ್ ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬ ನೀವು ಹ್ಯಾಂಡ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಬ್ರಷ್ ಆರ್ ಸ್ಪಾಂಜೇ ಯೂಸ್ ಮಾಡಬೇಕು ಫೌಂಡೇಶನ್ ಅಪ್ಲೈ ಮಾಡುವಾಗ. ಆಫ್ಟರ್ ಫೌಂಡೇಶನ್ ನಾನು ಇವಾಗ ELF ಬ್ರ್ಯಾಂಡ್ ಪ್ರಾಡಕ್ಟ್ ಇರೋದು ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಚಿಕ್ಸಿಗೆ. ಸೊ ಇದು ತುಂಬ ಹೈಡ್ರೇಟ್ ಕೊಡುತ್ತೆ ಆ್ಯಂಡ್ ವೆರಿ ಲೈಟ್ ಪಿಂಕ್ ಕಲರ್. ನೋಡಿ, ಲೈಟಾಗಿ ಹಾಕೊಳ್ಳಿ ನೀವು ಫೌಂಡೇಶನ್ ಅಪ್ಲೈ ಮಾಡಿದ್ಮೇಲೆ. ಸೊ ಕಾಂಪ್ಯಾಕ್ಟ್ ಪೌಡರ್ ಹಾಕೋಕ್ಕಿಂತ ಮುಂಚೆನೇ ಇದು ಬ್ಲಷ್ ಯೂಸ್ ಮಾಡಿದ್ರೆ ಸ್ವಲ್ಪ ನಮ್ಮ ಚಿಕ್ಸಿಗೆ ಸ್ವಲ್ಪ ಪಿಂಕಿಶ್ ಥರ ಬರುತ್ತೆ. ಸೊ ಅದಕ್ಕೆ ನಾನು ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್, ಐ ಕಾಜಲ್. ನನ್ನ ಐಸ್ಗೆ ನಾನು ಐ ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಬ್ರ್ಯಾಂಡ್ ಬಂದು ಝೀಡಿಯೋ ಐ ಕಾಜಲ್. ಇದು ತುಂಬ ಡಾರ್ಕ್ ಅನಿಸುತ್ತೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಲ್ಯಾನ್ಕಾಮ್ ಕಾಂಪ್ಯಾಕ್ಟ್ ಪೌಡರ್. ಓಕೆ, ಕಾಂಪ್ಯಾಕ್ಟ್ ಪೌಡರ್ ನಿಮ್ಗೆ ಯಾವ ಶೇಡ್ಸ್ ನಿಮ್ಮ ಫೇಸ್ ಅಂದ್ಕೊಳುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಾನು ಒಳ್ಳೆ ಬ್ರಷ್ ತೊಗೊಂಡು ನನ್ನ ಫೇಸ್ಗೆ ನಾನು ಕಾಂಪ್ಯಾಕ್ಟ್ ಪೌಡರ್ ಕವರ್ ಮಾಡ್ಕೊತಾ ಇದ್ದೀನಿ. ಫೇಸ್ ಆ್ಯಂಡ್ ನೆಕ್ಕು ಸಹ ನೀವು ಕವರ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಐ ಶ್ಯಾಡೋ. ನನ್ನ ಐಸ್ಗೆ ನಾನು ಐ ಶ್ಯಾಡೋ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಅಂತ ಹೇಳಿದ್ರೆ ಪ್ರಿಟಿ ಆಲ್ ಸೆಟ್ ಟು ಯು ಕ್ಯಾನ್ ಬಿ ಪ್ರಾಡಕ್ಟ್ ಬ್ರ್ಯಾಂಡ್. ಇಟ್ಸ್ ವೆರಿ ನೈಸ್. ನೀವು ಬೈ ಮಾಡ್ಬೋದು ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ. ವೆರಿ ತುಂಬ ಚೆನ್ನಾಗಿದೆ. ಈ ಪ್ಯಾಲೆಟಲ್ಲಿ ಎಷ್ಟೊಂದು ಶೇಡ್ಸ್ ಇದೆ ಆ್ಯಂಡ್ ಹೈಲೈಟರ್ ಸಹ ಇದೆ ಆ್ಯಂಡ್ ಕೌಂಟರ್ ಇದೆ ಆ್ಯಂಡ್ ಕನ್ಸೀಲರ್ ಸಹ ಇದೆ. ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಮೇಕಪ್ ಟ್ಯುಟೋರಿಯಲ್ ಮಾಡೋದಕ್ಕೆ. ಸೊ ನಾನಿವಾಗ ಲೈಟ್ ತೊಗೊಳ್ತಾ ಇಲ್ಲ, ಮೀಡಿಯಮ್ ಪಿಂಕ್ ಶೇಡ್ ತೊಗೊಳ್ತಾ ಇದ್ದೀನಿ. ಸೊ ನನ್ನ ಐಸ್ಗೆ ನಾನಿವಾಗ ಐ ಶ್ಯಾಡೋ ಅಪ್ಲೈ ಮಾಡೋಣ. ಓಕೆ, ಬನ್ನಿ. ಆ್ಯಂಡ್ ಇದು ಹ್ಯಾಂಡ್ ಫಿಂಗರಲ್ಲಿ ಯೂಸ್ ಮಾಡ್ಕೋಬೇಡಿ, ನೀವು ಒಳ್ಳೆ ಬ್ರಷಲ್ಲೇ ನೀವು ಯೂಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ ನಾನು ಹೇಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ಸೊ ನೋಡಿ, ತುಂಬ ಚೆನ್ನಾಗಿದೆ ಶೇಡ್ಸ್ ಇದು. ಆ್ಯಂಡ್ ತುಂಬ ಪೌಡರ್ ಏನು ಅನ್ಸಲ್ಲ, ಮೀಡಿಯಮ್ ಪೌಡರ್ ಅನ್ಸುತ್ತೆ ಅಷ್ಟೇ. ಇದು ತುಂಬ ಚೆನ್ನಾಗಿದೆ. ಆಫ್ಟರ್ ಐ ಶ್ಯಾಡೋ ನಾನಿವಾಗ ಐಲೈಟರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನಿವಾಗ ವೈಟ್ ಶೈನಿಂಗ್ ಇರೋದು ಐಲೈಟರ್ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ನೋಸ್ ಹತ್ರ ಒಂದು ಸ್ವಲ್ಪ ಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾನಿವಾಗ ಶೇಪ್ ಏನು ಮಾಡ್ಕೊಂಡಿಲ್ಲ, ಲೈಟಾಗಿ ಅಷ್ಟೇ ನಾನು ಅಪ್ಲೈ ಮಾಡ್ತೀನಿ. ಯಾಕೆ ಅಂದರೆ ಸ್ವಲ್ಪ ಶೈನಿಂಗ್ ಅನಿಸುತ್ತೆ ಫೇಸ್ಗೆ. ಸೊ ಐಲೈಟರ್ ಯೂಸ್ ಮಾಡ್ತಾ ಇರೋದು. ಸ್ಟೆಪ್ ಐಲೈನರ್. ಐಲೈನರ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ನಮ್ಮ ಐಲೈನರ್ ಅಪ್ಲೈ ಮಾಡಿದ್ಮೇಲೆ ನಮ್ಮ ಐಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನಾನು ಲ್ಯಾನ್ಕಾಮ್ ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ವೆರಿ ಲೈಟಾಗಿ ನೀವು ಲೈನ್ ಮಾಡ್ಕೋಬೇಕು, ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಸ್ಟೆಪ್ ಐಬ್ರೋ ಪೆನ್ಸಿಲ್. ನಾನಿವಾಗ ಝೀಡಿಯೋದು ಕಾಜಲ್ ತಗೊಂಡು ನನ್ನ ಐಬ್ರೋಗೆ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಲೈಟಾಗಿ ತಗೊಂಡಿದ್ದೀನಿ. ನನ್ನ ಐಬ್ರೋ ಸ್ವಲ್ಪ ಲೈಟ್ ಇರೋದ್ರಿಂದ ಸೊ ನಾನು ಸಹ ಮೀಡಿಯಮ್ ಆಗಿ ನಾನು ಐ ಕಾಜಲ್ ತಗೊಂಡು ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಲೈಟಾಗಿ ಐಬ್ರೋ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಪಿಕ್ಸಿ ಬ್ರ್ಯಾಂಡ್ ಇರೋದು ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇದು ನಮ್ಮ ಚಿಕ್ಸಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಪಿಂಕಿಶ್ ಥರ ಅನಿಸುತ್ತೆ. ಸೊ ಹಾಗಾಗಿ ನಾನು ಪಿಕ್ಸಿ ಬ್ರ್ಯಾಂಡ್ ಯೂಸ್ ಮಾಡ್ಕೊಂಡ್ಮೇಲೆ ನಾನಿವಾಗ ಬ್ರಷ್ ತಗೊಂಡು ನಾನು ಸ್ವಲ್ಪ ಕವರ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಲಿಪ್ ಲೈನರ್. ನನ್ನ ಲಿಪ್ಸ್ಗೆ ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಲ್ಯಾನ್ಕಾಮ್ ಲಿಪ್ ಲೈನರ್ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇವಾಗ ನನ್ನ
ಲಿಪ್ಸ್ಗೆ ಕಾರ್ನರ್ ಎಲ್ಲೆಲ್ಲಿರುತ್ತೆ ಅಲ್ಲಿ ನಾನು ಬಾರ್ಡರ್ ಶೇಪ್ ಕೊಡ್ತಾ ಇದ್ದೀನಿ. ಆಫ್ಟರ್ ಲಿಪ್ ಲೈನರ್ ನಾನಿವಾಗ NYX ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ವಾಟರ್ ಪ್ರೂಫ್, ತುಂಬ ಚೆನ್ನಾಗಿದೆ. ಮೀಡಿಯಮ್ ಪಿಂಕಿಶ್ ಲಿಪ್ ಕಲರ್, ಇದು ತುಂಬ ಚೆನ್ನಾಗಿದೆ. ಇವಾಗ ನಾನು ಇದು ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಮೆಬೆಲಿನ್ ಇರೋದು ಲಿಪ್ ಮ್ಯಾಟ್ ತೊಗೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇದು, ಆ್ಯಂಡ್ ಡಾರ್ಕ್ ಅನಿಸುತ್ತೆ. ಸೊ ಇವಾಗ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ನನ್ನ ಲಿಪ್ಸ್ಗೆ. ತುಂಬ ಡಾರ್ಕ್ ಇದೆ, ವೆರಿ ನೈಸ್ ಆ್ಯಂಡ್ ವಾಟರ್ ಪ್ರೂಫ್. ತುಂಬ ಲಾಂಗ್ ಅವರ್ ಇದು ಸ್ಟೇ ಆಗುತ್ತೆ ನಮ್ಮ ಲಿಪ್ಸಿಗೆ. ಫಿನಿಶ್ ಆಯಿತು ಫ್ರೆಂಡ್ಸ್ ಮೇಕಪ್. ಹೌ ಐ ಆಮ್ ಲುಕಿಂಗ್ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ. ಮೀಡಿಯಮ್ ಮೇಕಪ್ ಮಾಡ್ಕೊಂಡಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಟ್ಯುಟೋರಿಯಲ್ ಮಾಡಿದ್ದೀನಿ, ನಿಮಗೆ ತೋರಿಸ್ಬೇಕಂತ ಅಂದ್ಕೊಳ್ತಾ ಇದ್ದೆ. ಸೊ ಹೌ ಐ ಆಮ್ ಲುಕಿಂಗ್, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಅಂದ್ಕೊಳ್ತಿದ್ದೀನಿ. ಫಿನಿಶ್ ಆಗಿ ಬಂದಿದೆ ಮೇಕಪ್, ವೆರಿ ನೈಸ್. ಈ ಥರ ಮೇಕಪ್ ನೀವು ಫಂಕ್ಷನ್ ಪಾರ್ಟೀಸ್ ಎಲ್ಲ ಅಟೆಂಡ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ಮೈ ಲೈಫ್ ಸ್ಟೈಲ್ ಕನ್ನಡ ವಿಲಾಗ್ ಚಾನಲ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ವೇಟ್ ಫಾರ್ ನೆಕ್ಸ್ಟ್ ವಿಲಾಗ್.